ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 39ನೇ ಭಾಗ. ಹೊಗೆಯೊಳಗಿಂದ ಬಂದ ಮಿಡತೆಗಳು, ದೆವ್ವಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಹೊಗೆಯೊಳಗಿಂದ ಬಂದ ಮಿಡತೆಗಳು, ದೆವ್ವಗಳ ಇಲ್ಲಾಂದರೆ ದೆವ್ವಗಳು. ಕೊನೆಯದಾಗಿ ಪ್ರಶ್ನೆ ಇದೆ, ದೆವ್ವಗಳ ಅಂದರೆ ಹೊಗೆಯೊಳಗಿಂದ ಬಂದಂಥ ಮಿಡತೆಗಳು ದೆವ್ವಗಳ ಮೂಲಕ ಬಂದಂಥ ಮಿಡತೆಗಳ ಎನ್ನುವಂಥ ಅಂಶವನ್ನು ಪ್ರಕಟಣೆ ಗ್ರಂಥ ಈ ವಚನ ಓದಿ ಆನಂತರ ಈ ವಚನದಲ್ಲಿದ್ದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಈ ಒಂದು ವಚನಗಳನ್ನು ಓದಿಕೊಂಡು ಕೆಲವರು ಪ್ರಕಟಣೆ ಗ್ರಂಥದ ಒಂದು ಬೋಧಕರು ಎಂದು, ಪ್ರಕಟಣೆ ಗ್ರಂಥವನ್ನು ನಾವು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೀವಿ ಎಂದು, ಅನೇಕ ವರ್ಷಗಳು ಪರಿಶೋಧನೆ ಮಾಡಿದ್ದೀವಿ ಎಂದು ತುಂಬ ಜನ ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಚಿಕ್ಕ ಬುಕ್ಸುಗಳು, ದೊಡ್ಡ ದೊಡ್ಡ ಬುಕ್ಸುಗಳನ್ನು ಬರೆದು ಈ ಸಮಾಜಕ್ಕೆ ಪರಿಚಯ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಅಂದರೆ ಈ ಪ್ರಕಟಣೆ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಕ್ಷರಗಳು, ಈ ಅಕ್ಷರಗಳಲ್ಲಿ ಏನಿದೆಯೋ ಅದೇ ಈ ಸಮಾಜದಲ್ಲಿ ನಡೆಯುತ್ತೆ ಅಂತ. ಈ ಅಕ್ಷರಗಳಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಂಥ ಆಕಾರಗಳು, ಅಂಥ ರೂಪಗಳು ಈ ಕೊನೆ ದಿನಗಳಲ್ಲಿ ಬರುತ್ತೆ. ಕೊನೆ ದಿನಗಳಲ್ಲಿ ಅಂಥ ರೂಪಗಳು ಬರುತ್ತೆ ಅಂತ. ಯೇಸು ಕ್ರಿಸ್ತರ 2ನೇ ಆಗಮನ ಆದ ಮೇಲೆ ಸಭೆ ಎತ್ತಲ್ಪಡುತ್ತೆ. ಇನ್ನೂ ಅನೀತಿವಂತರು ಭೂಮಿ ಮೇಲೆ ಬಿಡಲ್ಪಡ್ತಾರೆ. ಅವರ ಮಧ್ಯದಲ್ಲಿ ಇಂಥ ಘೋರವಾದಂಥ ಮಿಡತೆಗಳು ಬಂದು ಪೀಡಿಸುತ್ತವೆ, ಶೋಧನೆ ಕೊಡುತ್ತೆ, ಕಾಟ ಕೊಡುತ್ತೆ. 7 ವರ್ಷ ಶ್ರಮೆಗಳಲ್ಲಿ ಇದು ನಡೆಯುತ್ತೆ. 7 ವರ್ಷ ಶ್ರಮೆಗಳು ಬರುತ್ತೆ. ಇದು ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಅನೇಕ ಬೋಧನೆಗಳು ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಮಾತನಾಡಿದ್ದಾರೆ. ಪ್ರಕಟಣೆ ಗ್ರಂಥವನ್ನು ಬೋಧನೆ ಮಾಡುವಾಗ ಇಂಥ ಬೋಧನೆಗಳು ಕೇಳಿ ಬರುತ್ತಾ ಇರುತ್ತೆ. ಬುಕ್ಸ್ಗಳು ಕೂಡ ಬರೆದಿದ್ದಾರೆ ಅನೇಕರು. ಇನ್ನು ಕೆಲವರು ದರ್ಶನ ನೋಡಿದ್ದೇವೆ, ಈ ದರ್ಶನದಲ್ಲಿ ಹೀಗೆ ಕಂಡಿತು,
ನಾವು ಹೀಗೆ ಬೋಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಕ್ರೈಸ್ತ ಸಮಾಜದಲ್ಲಿ ಅನೇಕ ಬೋಧನೆಗಳು ನಡೀತಾ ಇದೆ. ಇಂಥ ಬೋಧನೆಗಳು ಈ ಒಂದು ವಚನವನ್ನು ಆಧಾರ ಮಾಡಿಕೊಂಡು ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಿಷಯಗಳನ್ನು ಆಧಾರ ಮಾಡಿಕೊಂಡು ಕೆಲವು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಬರೆದಿರ್ತಾರೆ, ಇನ್ನೂ ಕೆಲವು ವಿಷಯಗಳನ್ನು ತಪ್ಪಾಗಿ ಬರೆದಿರ್ತಾರೆ. ತಪ್ಪಾಗಿ ಬರೆದಾಗ ಅದನ್ನು ಯಾರಾದರೂ ಓದಿದಾಗ ಅದೇ ರೀತಿಯಲ್ಲಿ ಬೋಧನೆ ಮಾಡಿದ್ರೆ ಅಲ್ಲಿ ಮೋಸ ಹೋಗ್ತಾರೆ. ಮೋಸ ಹೋಗಿದ್ದಾರೋ ಮೋಸ ಹೋಗಿಲ್ವೋ ಅಂತ ನೋಡುವಾಗ ಒಂದು ಬುಕ್ಸಲ್ಲಿ ನೋಡಿದೆ, ಈ ವಚನದಲ್ಲಿ ಇದೆಯಲ್ವ 3ನೇ ವಚನ, ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು, ಭೂಮಿಯಲ್ಲಿ ಚೇಳುಗಳಿಗಿರುವ ಸಾಮರ್ಥ್ಯವು ಇರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಇಲ್ಲಿ ಮೇಲ್ಗಡೆ ವಚನ ನೋಡುವಾಗ ಹೊಗೆಯೊಳಗಿಂದ ಬಂದ ಮಿಡತೆಗಳು ಅಂತ ಬರೆಯಲ್ಪಟ್ಟಿರುವಾಗ ಮಿಡತೆಗಳು ಇವೆ. ಈ ಮಿಡತೆಗಳು ಹೊಗೆಯೊಳಗಿಂದ, ಯಾವ ಹೊಗೆ? ಕೋಪದ ಹೊಗೆ ಅಂದರೆ ಅಧೋಲೋಕದ ಕೋಪದ ಬೀಗದ ಕೈ ಯಾರಿಗೆ ಕೊಡಲ್ಪಟ್ಟಿದೆ ಅಂತ ಗೊತ್ತಾಗಿದೆ. ಮೊನ್ನೆ ಕಳೆದ ವಾರದಲ್ಲಿ ನೋಡಿದ್ವಿ, ಸೈತಾನನಿಗೆ ಕೊಡಲ್ಪಟ್ಟಿದೆ ಎಂದು ಗೊತ್ತಾಗಿದೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ 36ನೇ ಭಾಗದಲ್ಲಿ ಈ ವಿಷಯವನ್ನು ಮಾತನಾಡಿದ್ದೀನಿ. ಸೈತಾನನು ಅಧೋಲೋಕಕ್ಕೆ ದೊಬ್ಬಲ್ಪಟ್ಟಿರ್ತಾನೆ ಪ್ರಾರಂಭದಲ್ಲಿ. ಅಂದರೆ ಜಗತ್ತುಂಟಾಗಲಾರ್ದ ಮೊದಲು ಪ್ರಾರಂಭದಲ್ಲಿ ದೊಬ್ಬಲ್ಪಟ್ಟಿರ್ತಾನೆ. ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿರುತ್ತೆ. ಸ್ವಲ್ಪ ಕಾಲ ಬಿಡುಗಡೆ ಆದಮೇಲೆ ಎಲ್ಲಿದ್ದಾನೆ ಅಂತ ನೋಡುವಾಗ ಭೂಲೋಕದಲ್ಲಿ ಇದ್ದಾನೆ. ಅವನು ಮಾತ್ರ ಇದ್ದಾನ ಅಥವಾ ಇನ್ನೂ ಯಾರಾದರೂ ಇದ್ದಾರ ಅಂತ ನೋಡುವಾಗ ಅವನ ಜೊತೆಯಲ್ಲಿ ಅವನ ದೂತರು ಕೂಡ. ಆ ದೂತರು ಎಲ್ಲಿಂದ ಬಂದಿದ್ದಾರೆ ಅಂತ ನೋಡುವಾಗ ಆ ದೂತರು ಬೇರೆ ಯಾರಲ್ಲ, ಪರಲೋಕದಲ್ಲಿ ಕೋಟಿ ದೇವದೂತರಿದ್ದಾರೆ. ಆ ದೇವದೂತರಲ್ಲಿ ಕೆಲವರನ್ನು ಮರಳು ಮಾಡಿದ್ದಾನೆ ಇವನು. ಮರಳು ಮಾಡಿ ಮೋಸ ಮಾಡಿ ತನ್ನ ಹತೋಟಿಗೆ ತಗೊಂಡಿದ್ದಾನೆ. ತನ್ನ ಹತೋಟಿಗೆ ತಗೊಂಡಿರುವಂಥ ಆ ದೂತರಲ್ಲಿ ಕೆಲವರು ದುರಾತ್ಮಗಳಾಗಿದ್ದಾರೆ, ಸೈತಾನ ಜೊತೆಯಲ್ಲಿದ್ದಾರೆ. ಈ ಭೂಲೋಕದಲ್ಲಿ ಸೈತಾನನ ಜೊತೆಯಲ್ಲಿದ್ದಂಥ ದುರಾತ್ಮಗಳು ಇದ್ದಾರೆ. ಈ ದುರಾತ್ಮನಿಗೆ ಬೀಗದ ಕೈ ಅಂದರೆ, ಅಧೋಲೋಕದ ಬೀಗದ ಕೈ ಅಂದರೆ ನರಕ ಇದೆಯಲ್ಲ, ಅಂದರೆ ಅವನಿಗೋಸ್ಕರ ಸಿದ್ಧ ಮಾಡಿದ್ದಾನೆ ದೇವರು. ಅಧೋಲೋಕವನ್ನು ಸೈತಾನ್ಗೋಸ್ಕರ ಸಿದ್ಧ ಮಾಡಿದ್ದಾನೆ. ಸೈತಾನ್ಗೋಸ್ಕರ ಸಿದ್ಧ ಮಾಡಿರುವಂಥ ಅಧೋಲೋಕಕ್ಕೆ ಯಾರು ಹೋಗ್ತಾರೆ ಅಂತ ನೋಡುವಾಗ ಅವನ ಮಾತನ್ನು ಯಾರು ಕೇಳ್ತಾರೋ ಅವರೆಲ್ಲರೂ ಕೂಡ ಅಧೋಲೋಕಕ್ಕೆ ಹೋಗುವಂಥದ್ದು. ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಆ ಸ್ಥಳಕ್ಕೆ ಹೋಗ್ತಾರೆ. ಯಾರು ಭೂಮಿಯ ಮೇಲೆ ಬದುಕಿರುವಂಥ ಅನೀತಿವಂತರು ಇರ್ತಾರಲ್ಲ, ಅನೀತಿವಂತರು ಅಂದರೆ ದೇವ್ರಿಗೋಸ್ಕರ ಬದುಕದೆ ತಮಗೋಸ್ಕರ ಬದುಕಿರುವಂಥ ಅನೀತಿವಂತರು, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಈ ಯಾತನೆ ಪಡುವಂಥ ಸ್ಥಳ ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ನೋಡುವಾಗ ಸೈತಾನನಿಗೋಸ್ಕರ, ಅವನ ದೂತರಿಗೋಸ್ಕರ ಸಿದ್ಧವಾಗಿದೆ. ಈ ಸೈತಾನನು ಅವನ ದೂತರು ಯಾತನೆ ಪಡುವಂಥ ಸ್ಥಳದಲ್ಲಿ ಅಧೋಲೋಕದಲ್ಲಿ ಇದ್ದಾರಾ ಅಂತ ನೋಡುವಾಗ ಇಲ್ಲ. ಅವರು ಅಲ್ಲಿ ಎಲ್ಲಿದ್ದಾರೆ ಅವರು ಅಂತ ನೋಡುವಾಗ ಭೂಲೋಕದಲ್ಲಿದ್ದಾರೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು, ಕೆಳಗಡೆ ಮಾತು ನೋಡೋಣ. ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಇದು ತುಂಬ ಜನ ಏನಂದ್ಕೊಳ್ತಾರಂದರೆ, ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ನಂತರ ಸಭೆ ಎತ್ತಲ್ಪಡುತ್ತೆ. ಸಭೆ ಎತ್ತಲ್ಪಟ್ಟ ಮೇಲೆ ಆವಾಗ ಸೈತಾನನು ಬಂಧಿಸಲ್ಪಡ್ತಾನೆ.
ಅಂತೇಳಿ ವಿಚಿತ್ರವಾದಂಥ ಬೋಧನೆ ಅದಲ್ಲ. ಅಂದರೆ ಈ ವಚನದಲ್ಲಿ ಇದ್ದಂಥದ್ದು ಏನು ಗೊತ್ತಾ, ಈ 20ನೇ ಅಧ್ಯಾಯ ಇದೆಯಲ್ಲ, 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಇರುವಂಥ ವಚನ ಯಾವಾಗ ನಡೆದಿದೆ ಅಂತ ನೋಡುವಾಗ ಜಗತ್ತು ಉಂಟಾಗಲಾರ್ದು ಮೊದಲೇ ನಡೆದಿರುವಂಥ ವಿಷಯ. ಸೈತಾನನು ಪರಲೋಕದಲ್ಲಿ ಯುದ್ಧ ಮಾಡ್ತಾನೆ, ಸೋತೋಗಿರ್ತಾನೆ. ಸೋತೋದ ಮೇಲೆ ಅವನನ್ನು ಬಂಧಿಸ್ತಾರೆ. ಬಂಧಿಸಿ ಅಧೋಲೋಕಕ್ಕೆ ದೊಬ್ಬುತ್ತಾರೆ. ಅಧೋಲೋಕ ಅಂದರೆ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಅಗಾಧ ಸ್ಥಳ, ಅದಕ್ಕೆ ದೊಬ್ಬುವಂಥದ್ದು. 1000 ವರ್ಷ ಬಂಧನದಲ್ಲಿ 1000 ವರ್ಷ ಬಂಧನದಲ್ಲಿ ಇಡಲ್ಪಡ್ತಾನೆ ಅಧೋಲೋಕದಲ್ಲಿ. ಈ 1000 ವರ್ಷ ಮುಗಿದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತಿರುತ್ತೆ. ಇಲ್ಲಿ ಕೆಳಗಡೆ ಮಾತು, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನ ಕೆಳಗಡೆ ಮಾತು, ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಆ 1000 ವರ್ಷ ಆದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಯಾವ 1000 ವರ್ಷ ಆದ ಮೇಲೆ ಅಂದರೆ ಅವನನ್ನು ಬಂಧಿಸಿ, ಸೈತಾನನನ್ನು ಬಂಧಿಸಿ, ಸರ್ಪಣಿಗಳಿಂದ ಬಂಧಿಸಿ ಅಧೋಲೋಕಕ್ಕೆ ತಳ್ಳಿದ್ದಾರೆ. ಇದು ಯಾವಾಗ ನಡೆದಿದೆ ಅಂತ ನೋಡುವಾಗ ಜಗತ್ತು ಉಂಟಾಗಲಾರ್ದ ಮೊದಲು ನಡೆದಿದೆ. ಯಾಕೆಂದರೆ ಪರಲೋಕದಲ್ಲಿ ಯುದ್ಧ ಮಾಡ್ತಾರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ. ಪರಲೋಕದಲ್ಲಿ ಯುದ್ಧ ನಡೆದಾಗ ಸೋತೋಗ್ತಾನೆ. ಸೋತೋದಾಗ ಅವನನ್ನು ಬಂಧಿಸಿ ಅಧೋಲೋಕದಲ್ಲಿ, ಅಂದರೆ ಪಾತಾಳ ಲೋಕದಲ್ಲಿ ಒಂದು ಅಧೋಲೋಕ ಎನ್ನುವಂಥದ್ದು, ಯಾತನೆ ಪಡುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿಗೆ ದೊಬ್ಬುವಂಥದ್ದು, ಬಂಧಿಸಿ. ಆನಂತರ ಅವನಿಗೆ ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆ ಅಂತ. ಇವನ ಬಗ್ಗೆ ಅಂದರೆ ಘಟಸರ್ಪನ ಬಗ್ಗೆ ಆಲ್ರೆಡಿ ಕೆಲವು ವಿಡಿಯೋಗಳನ್ನು ಮಾತನಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅನೇಕರು ನಮ್ಮ ಆತ್ಮೀಯರು ನೋಡಿರ್ತಾರೆ. ಇನ್ನು ಒಂದು ವೇಳೆ ಯಾರಾದರೂ ಹೊಸ್ದಾಗಿ ಕೇಳಿದರೆ, ಯಾರಾದರೂ ಹೊಸ್ದಾಗಿ ಈ ವಿಷಯಗಳನ್ನು ಕೇಳಿದರೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುರಾತನ ಘಟಸರ್ಪನು ಯಾರು, ಅವನು ಹುಟ್ಟಲು ಕಾರಣ ಏನು ಎನ್ನುವಂಥದ್ದು 2 ವಿಡಿಯೋಗಳಿರುತ್ತೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಕಳಿಸಿಕೊಡಿ ಅಂತ ನಮ್ಮ ಒಂದು ವಾಟ್ಸಪ್ ಮೆಸೇಜ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದಾಗ ಖಂಡಿತವಾಗಿ ನಿಮಗೆ ಕಳಿಸ್ಕೊಡ್ತೀವಿ ಪ್ರೇಯರೇ. ಓಕೆನಾ? ಈ ಘಟಸರ್ಪನು ದೊಬ್ಬಲ್ಪಟ್ಟಿದ್ದಾನೆ, ಬಂಧಿಸಲ್ಪಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗುತ್ತೆ. ಸ್ವಲ್ಪ ಕಾಲ ಬಿಡುಗಡೆ ಆದಮೇಲೆ ಎಲ್ಲಿ ಬೀಳ್ತಾನೆ ಅಂತ ನೋಡುವಾಗ ಭೂಮಿಯ ಮೇಲೆ ಬೀಳುವಂಥದ್ದು. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ, ಭೂಲೋಕದವರನ್ನು ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. 12ನೇ ವಚನ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಅವನ ಜೊತೆಯಲ್ಲಿದ್ದಂಥ ದೂತರು ಯಾತನೆ ಪಡುವಂಥ ಅಧೋಲೋಕದಲ್ಲಿ ಅವನಾಗಿರ್ಬೋದು, ಅವನ ದೂತರಾಗಿರ್ಬೋದು, ಯಾರೂ ಇಲ್ಲ ಅಲ್ಲಿ ಯಾರು ಇಲ್ಲ ರೀ. ಯಾಕೆಂದರೆ ಪೇತ್ರನು ಬರೆದ 2ನೇ ಪತ್ರಿಕೆಯಲ್ಲಿ ಇರುವಂಥ ವಚನವನ್ನು ನೋಡಿ ತುಂಬ ಜನ ಮೋಸ ಹೋಗ್ತಾರೆ. ತುಂಬ ಜನ ಮೋಸ ಹೋಗಿದ್ದಾರೆ. ಅದು ಕೂಡ ಒಂದು ಸಾರಿ ಗಮನಿಸೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. 2ನೇ ಅಧ್ಯಾಯ 4ನೇ ವಚನ, ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಹಿಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ಅಂದರೆ ಇದು ಯಾವಾಗ ಒಪ್ಪಿಸಿದ್ದಾನೆ ಅಂತ ನೋಡುವಾಗ, ಜಗತ್ತು ಉಂಟಾಗಲಾರ್ದ ಮೊದಲು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಸೋತೋದಾಗ ಅವನಿಗೆ ತೀರ್ಪಾಗೋದಕ್ಕೆ ಅವನಿಗೆ ಏನ್ರಿ ಅಧೋಲೋಕದಲ್ಲಿ, ಅಂದರೆ ಕತ್ತಲೆಯ ಗುಂಡಿ. ಅಧೋಲೋಕ ಅಂದರೆ ಕತ್ತಲೆಯ ಗುಂಡಿ. ಅಂದರೆ
ಆ ಕತ್ತಲೆ ಗುಂಡಿಗೆ ಇನ್ನೊಂದು ನರಕ ಅಂತ ಹೇಳ್ತಾರೆ. ಯಾತನೆ ಪಡುವಂಥ ಒಂದು ಸ್ಥಳ. ದೇವರು ಯಾವಾಗ ಒಪ್ಪಿಸಿದ್ದಾನೆ ಅಂತ ನೋಡುವಾಗ ಜಗತ್ತುಂಟಾಗಲಾರ್ದು ಮೊದಲು ಒಪ್ಪಿಸಿದ್ದಾನೆ. ಆ ನಂತರ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿದೆ. ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆಯಾ? ಕೊಟ್ಟ ನಂತರ ಎಲ್ಲಿಗೆ ಬಂದಿದ್ದಾನೆ? ನೇರವಾಗಿ ಆದಾಮನ ಬಳಿಗೆ ಬಂದಿದ್ದಾನೆ. ಅಂದರೆ ಆದಾಮನು ಉಂಟಾದ ಮೇಲೇ ಅವನಿಗೆ ಅವಕಾಶ ಕೊಡಲ್ಪಟ್ಟಿದೆ. ಆದಾಮನು ಅವ್ವಳು ಉಂಟಾದ ಮೇಲೆ ಸೈತಾನನಿಗೆ ಅವಕಾಶ ಕೊಡಲ್ಪಟ್ಟಿದೆ. ಅವನು ಬಿಡುಗಡೆ ಆಗ್ತಾನೆ. ಅದಕ್ಕೆ ಏದೇನ್ ತೋಟದಲ್ಲಿ ನೇರವಾಗಿ ಬರುವಂಥದ್ದು ನೋಡ್ತೀವಿ, ಸರ್ಪದ ಮೂಲಕ. ಹೌದಲ್ವ? ಸರ್ಪದ ಮೂಲಕ ಬರುವಂಥದ್ದು ಏದೇನ್ ತೋಟದಲ್ಲಿ. ಅವನು ಯಾವಾಗ ಬರ್ತಾನೋ, ಬಂದ ಮೇಲೆ ಅವಳು ಪಾಪ ಮಾಡ್ತಾಳೆ. ಅಂದರೆ ದೇವರ ಮಾತನ್ನು ಮೀರಿ ಸೈತಾನನ ಮಾತನ್ನು ಕೇಳುವ ಹಾಗೆ ಅವನು ಮಾಡಿಕೊಳ್ತಾನೆ. ದೇವರ ಮಾತನ್ನು ಮೀರುವ ಹಾಗೆ, ತನ್ನ ಮಾತನ್ನು ಕೇಳುವ ಹಾಗೆ ಅವನು ಮಾಡುವಂಥದ್ದು. ಅವಳನ್ನು, ಆನಂತರ ಅವಳ ಮೂಲಕ ಆದಾಮನನ್ನು. ಅಂದರೆ ಒಬ್ಬರಿಂದ ಒಬ್ಬರು ಅವನ ಮಾತು ಕೇಳಬೇಕು. ಅವನ ಮಾತನ್ನು ಕೇಳುವ ಹಾಗೆ ಅವನು ತನ್ನ ಕುತಂತ್ರದಿಂದ ಮಾಡಿಕೊಳ್ಳುವಂಥದ್ದು. ಇವಾಗ ಅವನು ಯಾತನೆ ಪಡುವಂಥ ಸ್ಥಳದಲ್ಲಿಲ್ಲ. ಅವನು ಎಲ್ಲಿದ್ದಾನಂತ ನೋಡುವಾಗ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಇರ್ತಾನೆ. ಮನುಷ್ಯರ ಮಧ್ಯದಲ್ಲಿ, ಆಕಾಶದಲ್ಲಿ, ಅಂದರೆ ಈ ಭೂಮಿ ಮೇಲ್ಗಡೆ ಇದ್ದಾಗ ಆಕಾಶ ಇದೆಯಲ್ಲ, ಈ ಆಕಾಶದಲ್ಲಿ ನೋಡ್ತಾ ಇರ್ತಾನೆ ಯಾರ ಬಳಿಗೆಲ್ಲ ಹೋಗಬೇಕು ಅಂತ, ಯಾರ ಬಳಿಗೆ ಹೋಗಬೇಕು ಅಂತ ಅವನಿದ್ದಾನೆ ಪ್ರಿಯರೇ. ಅವನು ಮತ್ತೆ ನರಕದಲ್ಲಿ, ಅಂದರೆ ಯಾತನೆ ಪಡುವಂಥ ಆ ಸ್ಥಳಕ್ಕೆ ಹೋಗಿ, ಇಲ್ಲ ಅವನು ದೂತರು ಹೋಗಿ ಮತ್ತೆ ಭೂಮಿ ಮೇಲೆ ಬರ್ತಾರ? ಅಲ್ಲಿ ಹೋಗೋದು ಬರೋದು ಏನಾದರೂ ಇದೆಯಾ? ಇಲ್ಲ. ಅಲ್ಲಿ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ದೇವದ್ದು ಅಂದರೆ ದುರಾತ್ಮಗಳಿಗೆ, ಸೈತಾನನಿಗೂ ಆ ನರಕಕ್ಕೆ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ರೀ. ಪಾತಾಳದಲ್ಲಿ ನರಕ ಎನ್ನುವಂಥದ್ದಿದೆ. ಆ ನರಕ ಅಂದ್ರೇ, ಪಾತಾಳ ಅಂದ್ರೇ ಸೈತಾನನಿಗೂ ದುರಾತ್ಮಗಳಿಗೂ ದೆವ್ವಗಳಿಗೂ ಏನ್ರಿ ಭಯಂಕರವಂಥ ನಡುವಿದೆ ರೀ, ಭಯ. ಅಂದರೆ ಈ ನರಕ ಎನ್ನುವಂಥದ್ದಾಗಿರ್ಬೋದು, ಪಾತಾಳ ಎನ್ನುವಂಥದ್ದಾಗಿರ್ಬೋದು, ಯಾರ ಹತೋಟಿಯಲ್ಲಿ ಇದೆ ಅಂತ ನೋಡುವಾಗ ದೇವರ ಹತೋಟಿಯಲ್ಲಿದೆ. ಆಗಿರುವಾಗ ಸೈತಾನನಿಗೆ ಅದೋ ಲೋಕಕ್ಕೆ ಹೋಗುವಂಥ ಬೀಗದ ಕೈ ಕೊಡಲ್ಪಟ್ಟಿದೆ. ಬೀಗದ ಕೈ ಅಂದರೆ ಬೀಗ ಇದೆಯಾ ಅಲ್ಲಿ? ಲಾಕ್ ಇದೆಯಾ? ಲಾಕ್ ಏನಿಲ್ಲ ಅಲ್ಲಿ. ಸತ್ತೋಗಿರುವಂಥ ಆತ್ಮಗಳು ನೇರವಾಗಿ ಹೋಗ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ನೇರವಾಗಿ ಹೋಗ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಸತ್ತೋಗಿರುವಂಥ ಆತ್ಮಗಳು. ನೀತಿವಂತರು ಪರದೇಶಕ್ಕೆ ಹೋಗ್ತಾರೆ. ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಇದು ನಡೆಯುವಂಥ ವಿಷಯ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಕೂಡ ನೋಡೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ. ಯಾಕೆಂದ್ರೆ ತುಂಬ ಜನ ಈ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಈ ಸ್ಥಳದಿಂದ ಆತ್ಮಗಳಿವೆ. ಈ ಆತ್ಮಗಳಿಗೆ ಶರೀರ ಇಲ್ಲ. ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರ ಇಲ್ಲದಂಥ ಆತ್ಮಗಳು ಈ ಮಿಡತೆಗಳಲ್ಲಿ ಬರ್ತಾ ಇವೆ. ಅದು ಭಯಂಕರವಾದಂಥ ಮಿಡತೆಗಳು. ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ. ಇವಾಗೆಲ್ಲ ಅವು ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ಅದು ಯಾತನೆ ಪಡುವಂಥ ಸ್ಥಳದಲ್ಲಿ ದುರಾತ್ಮಗಳಿವೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಇದಕ್ಕೂ ಕೂಡ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡುವಾಗ, ಇದಕ್ಕೂ ಕೂಡ ಉತ್ತರ ಆಲ್ರೆಡಿ ಈ ದುರಾತ್ಮಗಳು ಅಂದರೆ ಸೈತಾನನ ಜೊತೆಯಲ್ಲಿದ್ದಂಥ ದೂತರು ಇದ್ದಾರಲ್ಲ, ಈ ದೂತರಲ್ಲಿ ಕೆಲವರು ದೂತರು ಅಂದರೆ ದುರಾತ್ಮಗಳು ಅಲ್ಲಿ ಬಿಡಲ್ಪಟ್ಟಿದ್ದಾರೆ. ಅಂದರೆ ಯಾತನೆ ಪಡುವಂಥ ಆ ಸ್ಥಳದಲ್ಲಿ ಬಿಡಲ್ಪಟ್ಟಿದ್ದಾರೆ. ಕೆಲವರು ಮಾತ್ರ ಸ್ವತಂತ್ರ ಕೊಡಲ್ಪಟ್ಟಿದೆ, ಕೆಲವರು ಮಾತ್ರ ಅಲ್ಲಿದ್ದಾರೆ ಅಂತೇಳಿ ಈ ರೀತಿ ಹೇಳೋರಿದ್ದಾರೆ. ದುರಾತ್ಮಗಳು ಯಾತನೆ ಪಡುವಂಥ ಸ್ಥಳದಲ್ಲಿ ಇವಾಗಿಲ್ಲ ರೀ. ಅವರೆಲ್ಲರೂ ಭೂಲೋಕದಲ್ಲೇ ಇದ್ದಾರೆ. ಅವರಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿದೆ. ಅಂದರೆ ಸ್ವಲ್ಪ ದುರಾತ್ಮಗಳನ್ನು ಅಲ್ಲಿರಿಸಿ ಆನಂತರ ಸ್ವಲ್ಪ ದುರಾತ್ಮಗಳನ್ನು ಬಿಡುಗಡೆ ಮಾಡಿದರೆ ದೇವರು ಪಕ್ಷಪಾತಿ ಆಗ್ತಾನೆ. ಬಿಟ್ಟರೆ ಆ ಟೀಮ್ ಎಲ್ಲರನ್ನ ಬಿಡ್ತಾನೆ.
ಅವರ ಟೀಮ್ ಇದೆಯಲ್ಲ, ಸೈತಾನನ ಅವನ ಗುಂಪಿದೆಯಲ್ಲ, ಬಿಟ್ಟರೆ ಎಲ್ಲರನ್ನ ಬಿಡ್ತಾನೆ, ಇಲ್ಲಾಂದರೆ ಎಲ್ಲರನ್ನ ಬಂಧಿಸ್ತಾನೆ. ಪರಲೋಕದಲ್ಲಿ ಯುದ್ಧ ಮಾಡಿ ಸೋತೋದ್ಮೇಲೆ ಅವನನ್ನು ಅವನ ದೂತರನ್ನು ಬಂಧಿಸ್ತಾನೆ ದೇವರು. ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂದಾಗ ಅವನನ್ನು ಅವನ ದೂತರನ್ನು ಬಿಡುಗಡೆ ಮಾಡುವಂಥದ್ದು. ಎಲ್ಲಿ ತನಕ ಅವರು ದುರಾತ್ಮಗಳು ಇಲ್ಲಿ ಭೂಲೋಕದಲ್ಲಿ ಇರ್ತಾವಂತ